ಹಲೋ ಗೈಸ್, ಸ್ಕ್ಯಾಮ್ ಕಾಲ್ ಅಂತ ಬರುತ್ತೆ ಗೈಸ್. ಇದು ಕಟ್ ಮಾಡ್ದಿರಾ ಹಾಕ್ತೀನಿ. ಬಾಯ್ ಬಾಯ್ ಬಾಯ್. ಯಾರು ಗೊತ್ತಿಲ್ಲ, ನಮ್ಮ ಯಜಮಾನ್ರು ಟೀಚರ್ ಬಂದಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಭವಿಷ್ಯನ ಆ್ಯಸ್ ಯೂಶುವಲ್ ಕಾಲೇಜಿಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ, ಶೂಸ್ ಹಾಕೋದಾಗಿದ್ದಾಳೆ. ಇವಾಗ ಹೋಗಿ ಓಕೆ, ಇವಾಗ ಹೋಗಿ ಬಿಟ್ಬಿಟ್ಟು ಬರಬೇಕು. ಸಂಜೆ ಬರ್ಡೇ ಪಾರ್ಟಿ ಇದೆ, ಅದಕ್ಕೂ ಹೋಗಬೇಕು. ಸೊ ಭವಿಷ್ಯ ಇವತ್ತು ಬೇಗ ಬರಬೇಕಾಗುತ್ತೆ ಕಾಲೇಜಿಂದ. ಹಾರ್ಡ್ಲಿ ಒಂದು 10 ಮಿನಿಟ್ಸ್ ಬೇಗ ಬರ್ತಾಳೆ ಅಷ್ಟೇ. ಬಂದರೆ ಮಾಸ್ಕೋ, ನಿನ್ನ ಸ್ಕಿನ್ ನೀನೇ ಹಾಳು ಮಾಡ್ಕೋತೀಯ. ಗೈಸ್, ಈಗ ನಮ್ಮ ಯಜಮಾನ್ರು ಬಂದಿದ್ದಾರೆ ಆ್ಯಂಡ್ ನಾನು ಅವಲಕ್ಕಿ ಮಾಡಿದ್ದೀನಿ. ಉಪ್ಪಿಟ್ಟು ಅಂತ ಅಂದರೆ ಆನಿಯನ್ನು ಟೊಮೆಟೊ ಹಾಕಿದ್ರೆ ಉಪ್ಪಿಟ್ಟು ಅಂತ ಹೇಳ್ಬೋದು. ದಿಸ್ ಈಸ್ ನಾಟ್ ಉಪ್ಪಿಟ್ಟು, ದಿಸ್ ಈಸ್ ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ. ಆ್ಯಂಡ್ ಮಾವಿನಕಾಯಿ ತಂದಿದ್ದಾರೆ. ಮೇ ಬಿ ಮಧ್ಯಾಹ್ನ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು ನಾನು, ಅದಕ್ಕೋಸ್ಕರ. ಆ್ಯಂಡ್ ಒನ್ ಮೋರ್, ಇದು ಫ್ಲಿಪ್ಕಾರ್ಟ್ ಆರ್ಡರ್ ಬಂದಿದೆ. ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದರು, ಸೊ ಬಂದಿದೆ. ಅದು ಬಂದ್ಬಿಟ್ಟು ಏನು ಅಂತ ಅಂದರೆ ಚಡ್ಡಿ ಗೈಸ್, ಚಡ್ಡಿ ಯಜಮಾನ್ರಿಗೆ ಶಾರ್ಟ್ಸ್. ಆ್ಯಂಡ್ ಈಗ ನಾನು ಕೂದಲು ಸ್ಟ್ರೈಟ್ ಮಾಡ್ಕೋಬೇಕು. ಐ ಪ್ಯಾಚ್ ಹಾಕೋತಾ ಇದ್ದೀನಿ. ಏನು ಕೊಡಲಿ? ಅಲ್ಲೇ ಇರುತ್ತೆ ನೋಡಿ. ನೀವು ಬಂದರೆ ನಿಮ್ಮನ್ನು ತೆಗಿತೀನಿ. ಇಲ್ಲ ಹೇಳಿ ಗೈಸ್. ಐ ಪ್ಯಾಚ್ ತೊಗೊಂಬಂದಾದ್ಮೇಲೆ ಯೂಸ್ ಮಾಡ್ತಾ ಇರಬೇಕು. ರಿಸಲ್ಟ್ ನೋಡಿ ಅಕಸ್ಮಾತ್ ಚೆನ್ನಾಗೆ ಇದು ಎಫೆಕ್ಟ್ ಆಗ್ತಿದೆ ಅಂದರೆ ಐ ವಿಲ್ ಡೆಫಿನೆಟ್ಲಿ ಟೆಲ್. ಸುಮ್ಮನೆ ನಾವೇನೇನೋ ಹೇಳಿಬಿಟ್ಟು ಯಾರೋ ಬೇರೆಯವ್ರು ಹಾಕ್ಕೊಂಡು ಪ್ರಾಬ್ಲಮ್ ಆಗಬಾರ್ದು. ಆಬ್ವಿಯಸ್ಲಿ ನಾನು ರಕ್ಷಿತಾ ರಂಜಿತ್ಗೆ ತಂದು ಕೊಟ್ಟಿದ್ದೀನಿ. ಬಿಕಾಸ್ ನಾವು ಝೂಡಿಯೋನಲ್ಲಿ ಇದಕ್ಕೆ ಮುಂಚೆ ಫೇಸ್ ಮಾಸ್ಕ್ ತಂದಿದ್ವಿ ಆ್ಯಂಡ್ ಭವಿಷ್ಯ ಅದನ್ನು 2-3 ಸಾರಿ ಉಪಯೋಗಿಸಿದಾಳೆ ಆ್ಯಂಡ್ ಚೆನ್ನಾಗೇ ಇತ್ತು, ಬ್ಯಾಡ್ ಎಫೆಕ್ಟ್ ಆಗಲಿಲ್ಲ. ಸೊ ದಟ್ಸ್ ವೈ ಐ ಪ್ಯಾಚ್ ತೊಗೊಂಬಂದು ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ತಂದಿರೋದು ಗೈಸ್. ನಮ್ಮ ಯಜಮಾನ್ರು ಫ್ಲಿಪ್ಕಾರ್ಟಲ್ಲಿ ಅವ್ರಿಗೆ ಶಾರ್ಟ್ಸ್ ಆರ್ಡರ್ ಮಾಡ್ಕೊಂಡಿದ್ರು. ಅದು ಬಂದಿದೆ, ಓಪನ್ ಮಾಡ್ತಿದ್ದಾರೆ ಆಲ್ರೆಡಿ. ಬಟ್ ಅದು ಆರ್ಡರ್ ಬಂದಾಗ ಒಂದು ಮಾತ್ರ ನನಗೆ ಡೌಟ್ ಏನಕ್ಕೆ ಅಂತ ಅಂದರೆ, ಅವ್ರು ಕಾಲ್ ಮಾಡಿದಾಗ ಫ್ಲಿಪ್ಕಾರ್ಟ್ ಅವರು ಸ್ಕ್ಯಾಮ್ ಕಾಲ್ ಅಂತ ಬರುತ್ತೆ ಗೈಸ್. ನಮ್ಮ ಯಜಮಾನ್ರಾಗಿರೋ ಹೊತ್ತಿಗೆ ಎತ್ತಿದ್ದಾರೆ ಸ್ಕ್ಯಾಮ್ ಕಾಲ್ನ. ನಾನಾದರೆ ಎತ್ತಲ್ಲ ಗೈಸ್. ಆ ಥರ ಏನಕ್ಕೆ ಬರೆಸ್ತಾರೆ ಸ್ಕ್ಯಾಮ್ ಕಾಲ್ ಅಂತ? ತಪ್ಪಲ್ವಾ ಅದು? ನಾರ್ಮಲಾಗಿ ಲೇಡೀಸೇ ಆಗಲಿ, ಯಾರು ಸ್ವಲ್ಪ ಭಯ ಬೀಳೋರು ಆದರೆ ಎತ್ತದೇ ಇಲ್ಲ ಕಾಲ್ನ. ಸೊ ಸ್ಕ್ಯಾಮ್ ಕಾಲ್ ಅಂತ ಬರುತ್ತೆ ಗೈಸ್. ಎತ್ತಬೇಕೋ ಬೇಡವೋ ಅಂತಲೇ ಗೊತ್ತಾಗಲ್ಲ. ಮೊನ್ನೆ ಆ್ಯಕ್ಚುಲಿ ನಮ್ಮ ಯಜಮಾನ್ರು ಫೋನ್ ಕಾಲ್ ನಾನೇ ಎತ್ತಿದ್ದು. ಎತ್ತೋಕ್ಕಿಂತ ಮುಂಚೆ ಒಂದು ಕಾಲ್ನ ಎತ್ತಲೇ ಇಲ್ಲ ನಾನು, ಸ್ಕ್ಯಾಮ್ ಕಾಲು ರೀ ಬೇಡ ಅಂತ ಹೇಳಿಬಿಟ್ಟು. ಅದಾದಮೇಲೆ ಭವಿಷ್ಯ ಇಲ್ಲ ಪಿಕ್ ಮಾಡು, ಯಾವುದೋ ಆರ್ಡರ್ದಿರುತ್ತೆ ಅಂತ ಹೇಳಿಬಿಟ್ಟು ಪಿಕ್ ಮಾಡಿಸಿದ್ಲು. ಆವಾಗ ಫ್ಲಿಪ್ಕಾರ್ಟ್ ಅಥವಾ ವಾಟ್ ಎವರ್ ನಾವು ಆರ್ಡರ್ ಮಾಡ್ತೀವಿ ಅದರದ್ದು ಅವ್ರು ಕಾಲ್ ಮಾಡಿರ್ತಾರೆ ಗೈಸ್. ನಮ್ಮ ಭವಿಷ್ಯನ ಕರ್ಕೊಂಡು ಹೋಗೋಕ್ಕೆ ಅಂತ ಕಾಲೇಜಿಗೆ ಬಂದಿದ್ದೀನಿ ಆ್ಯಂಡ್ ಅವಳು ಬರ್ತಾ ಇದ್ದಾಳೆ ಅಲ್ಲಿ. ಗೈಸ್, ಇವಾಗ ಸದ್ಯಕ್ಕೆ ಕೂದಲನ್ನ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಹೇಳ್ದಂಗೆ ಸಾಯಂಕಾಲ ಒಂದು ಬರ್ಡೇ ಪಾರ್ಟಿ ಇದೆ, ಅದಕ್ಕೆ ಹೋಗಬೇಕು.
ಪಟಾಕಿ ಹಬ್ಬ ಮುಗ್ದಿದ್ರು ಪಟಾಕಿ ಮುಗ್ದಿಲ್ಲ ಅಪ್ಪ. ಭವಿಷ್ಯ ರೆಡಿ ಆಗ್ತಾ ಇದ್ದಾಳೆ ಗೈಸ್. ಅಷ್ಟೇ ಗೈಸ್, ನಾನು ಸ್ವಲ್ಪ ಜಾಸ್ತಿ ಬೆಚ್ಚಿಬಿಡ್ತೀನಿ ಪಟಾಕಿ ಒಂದಕ್ಕೆ ಅಲ್ಲ, ಯಾರು ಹಿಂದ್ಗಡೆಯಿಂದ ಸಡನ್ನಾಗಿ ಬಂದ್ಬಿಟ್ಟು ಕೂಗಿದ್ರು ಬೆಚ್ಚಿಬಿಡ್ತೀನಿ ಗೈಸ್ ಅಷ್ಟೇ. ಇನ್ನೇನು ದೊಡ್ಡ ಇದಲ್ಲ, ಅದು ನಾರ್ಮಲ್ ಪ್ರಾಬ್ಲಮ್ ನಂದು. ಇವಾಗ ತಾನೇ ಒಂದು ಪಟಾಕಿ ಹೊಡೋದ್ರಲ್ಲ, ಬೆಚ್ಚಿ ಬಿದ್ದಂಗೆ ಆಗಲಿಲ್ವಾ? ನಾನು ನಡುಬಿಟ್ಟು ಭವಿಷ್ಯನೂ ನಡುಗ್ಬಿಟ್ಟಿದ್ದಾಳೆ ಗೈಸ್. ಪಟಾಕಿ ಹೊಡೆದಿದ್ದು ಸಾಕು ಗೈಸ್. ಅಲ್ಲ, ಹೋಗ್ತಿರೋದೇ ಬರ್ಡೇ ಪಾರ್ಟಿನಲ್ಲಿ ಊಟ ಮಾಡ್ಕೊಂಡು ಬರೋದಕ್ಕೆ ಅಲ್ಲ, ನಾರ್ಮಲ್ ಆಗಿ ಊಟ ಮಾಡ್ಕೊಂಡು ಬರ್ತೀವಲ್ವ. ಅಲ್ಲ, ಇಂಟೆನ್ಷನ್ ಊಟ ಮಾಡೋದು ಇಲ್ಲದೆ ಹೋದ್ರೂ ಹಿಡನ್ ಇಂಟೆನ್ಷನ್ ಬಂದ್ಬಿಟ್ಟು ಊಟ ಮಾಡೋದು ಗೈಸ್. ಸೊ ಇವಾಗ ತಿಂದ್ಬಿಟ್ರೆ ನೀನು, ಬಟ್ ಆಬ್ವಿಯಸ್ಲಿ ಏನಾದ್ರು ಕೊಡ್ತೀನಿ ತಾಳು, ಆ್ಯಪಲ್ ಕಟ್ ಮಾಡಿಕೊಡ್ತೀನಿ ತಾಳು. ಮುಖ ತೊಳ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ಗೈಸ್. ರೆಡಿಯಾಗಿದ್ದೀನಿ. ಇವಾಗ ಡ್ರೆಸ್ ಒಂದು ಹಾಕ್ಕೊಂಡ್ಬೇಕು. ಆಯಿತು, ಅದು ಸ್ಯಾರಿ ಉಟ್ಕೊಳ್ಳೋಣ ಅಂತ ಫಸ್ಟು, ಬಟ್ ಕಂಫರ್ಟೇಬಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಚೂಡಿದಾರ ಹಾಕೋತಾ ಇದ್ದೀನಿ. ಇಂಥದ್ದೆಲ್ಲ ಹಿಂಗೆ ಹಾಕೋಬೇಕು ಗಾಯ್ಸ್. ಹಿಂಗೊಂದು ಹಾಕೋಬೇಕು, ಇನ್ನೊಂದು ಹಾಕಬೇಕು. ಇದು ಮಿಕ್ಕಿದ್ದನ್ನು ಇಲ್ಲಿ ಹಾಕಬೇಕು, ಇದನ್ನು ಇಲ್ಲಿ ಹಾಕಬೇಕು. ಹಿಂಗೆ ಬೇಕು ಗಾಯ್ಸ್. ಹೆಂಗೆ ಮಾಡ್ಕೊಳ್ಳೋದು ನಾನು ತೋರಿಸ್ಕೊಡ್ತೀನಿ ತಡೀರಿ. ಈಗ ಹಿಂಗಿರ್ತೀರ ತಾನೆ, ಹಿಂಗೆ ಇಷ್ಟೊಂದು ಲೆಂತಿಗೆ ಆಗ್ತಿಲ್ಲ ನಾನು. ಬಿಡಿ ಗೈಸ್, ಹೆಂಗಿದ್ರು ಹಾಕಲ್ವಂತೆ. ಬಾಯ್. ಲೆಂತಿಯಾಗ ಹಾಕಲ್ಲ ಅಂದಿದ್ದು ನಾನು. ಶಾರ್ಟ್ ಆಗಿ ಹೇಳಬೇಕು. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಮಾಲೆ ಮತ್ತು ಬೊಟ್ಟು ಇಟ್ಕೋಬೇಕು. ಏನಾಗಿಲ್ಲ, ಇಲ್ಲ ಹೊಡೆದೋಗಿಲ್ಲ, ಬಿತ್ತು ಕಾಳಗಡೆ ಅಷ್ಟೇ. ಆದರೆ ಇದಾಯಿತು. ಅದಕ್ಕೆ ನನ್ನ ಫೋನ್ನ ಹುಷಾರಾಗಿ ಇಟ್ಕೊಳ್ಳೋದು. ಇದು ಇವಾಗ ಎಲ್ಲಿ ಮಾಡಲಿ? ಇಟ್ಕೊಳ್ಳೋಲ್ಲ. ತಂಬಲಿಕ ಎಲ್ಲಮ್ಮ ಏನು ಮಾಡಿದೆ? ಎಲ್ಲ ಒರೆಸ್ತೆ? ಬೆಡ್ಶೀಟ್ ಒರೆಸ್ತಾ? ಇದೇ ಕಲ್ತ್ಕೋ. ಒಂದು ಟಿಶ್ಯೂ ಎತ್ಕೊಂಡು ಒರೆಸ್ಕೊಳಕ್ಕಾಗಲ್ವಾ? ಕೈ ಒರೆಸ್ಕೊಂಬಂದೆ. ಇದು ಕಟ್ ಮಾಡ್ದಿರಾ ಹಾಕ್ತೀನಿ. ಸುಮ್ಮನೆ ಇರು, ಅಪ್ಪ ಬೈಯುತ್ತೆ. ಎಲ್ಲ ಒರೆಸ್ಕೊಂಡ್ಲು ಅಂತ ನಿನ್ಗೂ ಗೊತ್ತಾಗ್ಲಿ. ಅಪ್ಪ ಬೈಯುತ್ತೆ. ಅಪ್ಪ ಬೈಯಲ್ಲ, ಹೊಗಳುತ್ತೆ. ಎಷ್ಟು ಈಸಿ ಗೋಯಿಂಗ್ ಗರ್ಲು ನನ್ನ ಮಗಳು, ಎಷ್ಟು ಈಸಿ ಗೋಯಿಂಗು ಅಂತ. ಗೈಸ್, ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಒಂದ್ಸರಿ ಕೂಮ್ ಮಾಡಿಕೊಂಡ್ರೆ ಮುಗೀತು ಗೈಸ್. ಅಷ್ಟೇ ನಂದು. ಜಾಸ್ತಿ ಕ್ರೀಮು ಅದೆಲ್ಲ ಹಚ್ಕೊಂಡ್ರೆ ನನಗೆ ಯಾಕೋ ಸೂಟ್ ಆಗೋಲ್ಲ ಗೈಸ್. ನಾನು ಸ್ವೆಟ್ ಜಾಸ್ತಿ ಆಗ್ತೀನಿ, ಅಂದರೆ ಫೇಸಲ್ಲೇ ಜಾಸ್ತಿ ಸ್ವೆಟ್ ಆಗೋದು. ಸೊ
ನಾನು ಏನು ಕನ್ಸೀಲರ್ ಹಾಕಿದ್ರೂ ಅದು ಕನ್ಸೀಲ್ ಆಗಲ್ಲ, ಏನು ಕಾಂಪ್ಯಾಕ್ಟ್ ಪೌಡರ್ ಹಾಕಿದ್ರೂ ಅದು ವರ್ಕ್ ಆಗಲ್ಲ. ಲೈಟಾಗಿ ಪೌಡರ್ ಟಚಪ್ ಕೊಡ್ತೀನಿ, ಬಟ್ ಟೂ ಮಚ್ ಆಫ್ ಕ್ರೀಮ್ಸ್ ಎಲ್ಲ ಹಚ್ಕೊಳಕ್ಕೆ ಹೋಗಲ್ಲ. ನಿವ್ಯಾ ಕ್ರೀಮೇ ಮೇಯ್ನಾಗಿ ಹಚ್ಕೊಳ್ಳೋದು, ಆ್ಯಂಡ್ ಸನ್ಸ್ಕ್ರೀನ್ ಲೋಷನ್ ಅಷ್ಟೇ ಗೈಸ್. ಎಸ್ ಗೈಸ್, ಅಷ್ಟೇ, ಡನ್. ಐ ಆ್ಯಮ್ ಡನ್. ಇಷ್ಟೇ ನಾನು ರೆಡಿ ಆಗೋದು. ಬರ್ತ್ಡೇ ಪಾರ್ಟಿಗೆ ಇಷ್ಟು ಸಾಕು ಅನಿಸುತ್ತೆ. ಆ್ಯಂಡ್ ಭವಿಷ್ಯ ರೆಡಿ ಆಗ್ತಾ ಇದ್ದಾಳೆ. ಇನ್ನು ಅವಳಿಗೆ ಸ್ವಲ್ಪ ಮೇಕಪ್ ನಾಲೆಡ್ಜ್ ಜಾಸ್ತಿ ಇದೆ, ಆದರೆ ಅವಳಿಗೆ ತೋರಿಸೋ ಅಷ್ಟು ಪೇಷನ್ಸ್ ಇರಲ್ಲ, ಬಟ್ ನೀಟಾಗಿ ಮಾಡ್ಕೋತಾಳೆ ಅವಳಂದರೆ. ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಬಟ್ ಏನೇನು ಮೇಯ್ನ್ ಇಂಪಾರ್ಟೆಂಟು ಅದು ಮಾಡ್ಕೋತೀನಿ. ಲೈಕ್ ಐಲೈನರು ಮತ್ತು ಲಿಪ್ಸ್ಟಿಕ್ಕು ಆ್ಯಂಡ್ ಐ ಶ್ಯಾಡೋ ಮತ್ತು ಚೀಕ್ ಬ್ಲಷ್, ಇಷ್ಟು ಮಾಡ್ಕೋತೀನಿ ಗೈಸ್. ಗೈಸ್ ಇವಾಗ ಹೊರಟಿದ್ದೀವಿ ಗೈಸ್. ಗೈಸ್ ಬರ್ಡೇಗೆ ಬಂದಿದ್ದೀವಿ. ಯಾರು ಗೊತ್ತಿಲ್ಲ, ಒಂದಿಬ್ಬರು ಆಂಟಿದಿರು ಗೊತ್ತಾಗ್ತಿದ್ದಾರೆ ಅಷ್ಟೇ. ನನಗೆ ಭವಿಷ್ಯಂಗೆ ಯಾರೂ ಗೊತ್ತಿಲ್ಲ ಗೈಸ್. ಆ್ಯಂಡ್ ನಮ್ಮ ಯಜಮಾನ್ರು ಟೀಚರ್ ಬಂದಿದ್ದರು, ಆಮೇಲೆ ಆದರೆ ತೋರಿಸ್ತೀನಿ ಅವ್ರನ್ನ. ನಮ್ಮ ಯಜಮಾನ್ರಿಗೆ ಯಾವ ಸಬ್ಜೆಕ್ಟ್ ತೊಗೋತಾ ಇದ್ದೀವಿ ರೀ? ಗಣಿತಜ್ಞ ಸತ್ರಾಜ್ಞ ಅಂತ ಹೇಳ್ತೀರಾ? ಗಣಿತ ಇಂಗ್ಲೀಷ್ ತೊಗೋತಾ ಇದ್ರಂತೆ ಗೈಸ್. ಆಂಗ್ಲ. ಅವರೇನಾ ಹಾಂ ತೋರಿಸ್ತಿರ್ತಾರೆ ಗೈಸ್. ನೋಡಿ, ಎಲ್ಲೋ ಸ್ಯಾರಿ, ಎಲ್ಲೋ ಬ್ಲೌಸ್ ಹಾಕ್ಕೊಂಡಿದ್ದಾರೆ, ರೇಷ್ಮೆ ಸೀರೆ ಉಟ್ಕೊಂಡು. ಮ್ಯಾಮ್ ಮುಖ ಕಾಣಿಸ್ತಿದೆಯಲ್ಲ, ಎಲ್ಲೋ ಸ್ಯಾರಿ ಹಾಕೊಂಡಿದ್ದಾರೆ. ಈ ಕಡೆ ಕುತ್ಕೊಂಡು ಮಾತಾಡ್ತಿದ್ದಾರಲ್ಲ ಅವರೇನೇ ಗೈಸ್. ಇಂಗ್ಲೀಷ್ ತೊಗೋತಾ ಇದ್ರಂತೆ ನಮ್ಮ ಯಜಮಾನ್ರಿಗೆ. ಏನು ಆ ಮ್ಯಾಮ್ ಹೆಸರು? ಎಲ್ ಕಮಲ ಮ್ಯಾಮ್ ಚೆನ್ನಾಗಿ ಹೇಳ್ಕೊಡೋದು. ಜಾಸ್ತಿ ನಮಗಿಂತ ಬೇರೆ ನಮ್ಮ ಸಬ್ಜೆಕ್ಟ್ ಚೆನ್ನಾಗಿ ಹೇಳ್ಕೊಡೋರ. ಚೆನ್ನಾಗಿ ಹೇಳ್ಕೊಡು. ಮತ್ತೇನಕ್ಕೆ ಕಲ್ತ್ಕೊಳ್ಳಿಲ್ಲ ಸರಿಯಾಗಿ? ನಾನು ಫುಲ್ ಇಂಗ್ಲೀಷ್ ರೆಗ್ಯುಲರ್ ಅಲ್ಲಿ ನಮ್ಮ ಶರಣ್ಯ ದಾರ ಅದಕ್ಕೆ ಇಬ್ರು ಬರ್ತಾ ಇದ್ದಾರೆ, ತೋರಿಸ್ತೀನಿ ತಾಳಿ. ನೋಡಿ ಅಲ್ಲಿ ಹೊರಡ್ತಾ ಇದ್ದೀರಾ? ಬರ್ತೀರಾ ಊಟ ಮಾಡ್ಕೊಂಡು? ನಾವು ಗಾಡಿನಲ್ಲಿ ಬಂದಿದ್ದೀವಿ ಪಾಪ, ನೀವು ಆಟೋನಲ್ಲಿ ಬಂದಿದ್ದೀವಿ. ನಾವು ಗಾಡಿನಲ್ಲಿ ಕೇಳ್ತೀನಿ ರೀ. ತಾರಾಜ್ಗೆ ಇಲ್ಲೇ ಇರ್ಬೇಕು, ಅವ್ರು ಹೋಗ್ಬೋದ? ಹೋಗ್ಬಿಟ್ಟು ಬನ್ನಿ, ಸುಮ್ಮನೆ ನಂಬಿಸ್ತಾರೆ. ಬಾಯ್ 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 ಅದಕ್ಕೆ. ನೋಡಿ ಗೈಸ್, ಯೆಲ್ಲೋ ಕಲರ್ ಬ್ಲೌಸ್ ಆ್ಯಂಡ್ ರೇಷ್ಮೆ ಸೀರೆ. ಗೈಸ್ ಊಟಕ್ಕೆ ಬಂದಿದ್ವಿ. ಗೈಸ್ ಬಂದು ಒಂದು ಸ್ವಲ್ಪ ಹೊತ್ತು ಆಯಿತು. ಆಗಲೇ ಭವಿಷ್ಯ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಯಜಮಾನ್ರು ಹೊಸ ಚಡ್ಡಿ ಹಾಕ್ಕೊಂಡು ಹಳೆ ಬನೀನ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದ್ದು ನಮ್ಮ ಯಜಮಾನ್ರು ಹಾಕ್ಕೊಂಡಿದ್ದಾರೆ ಹೊಸ ಚಡ್ಡಿ ಅಂತ. ನಾನು ಇನ್ನೂ ಹಂಗೆ ಕೂತಿದ್ದೀನಿ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಗೈಸ್. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. until next vlog, take care, bye bye, see you guys. Big Boss ನೋಡ್ತಾ ಇದ್ದೀವಿ. Bye bye.